मोदी जी ने जो इकोनॉमी पर का स्ट्रक्चर जो बदला है, अब आर्थिक तूफान आ रहा है। दुख की बात है कि नुकसान आम जनता को, वो अपने महलों में बैठे रहेंगे। ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮೋದಿಯವರ ವಿರುದ್ಧ ಮತ್ತೆ ವಾಗ್ದಾಳಿಯನ್ನ ಮುಂದುವರಿಸ್ತಾ ದೇಶದ ಪರಿಸ್ಥಿತಿ ಬಗ್ಗೆ ಒಂದಷ್ಟು ಮಾತಾಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನಾನು ಹೇಳ್ತಾನೆ ಇದ್ದೀನಿ, ಮೋದಿಜಿ ಅವರು ಬದಲಾಯಿಸಿರೋ ಆರ್ಥಿಕ ವ್ಯವಸ್ಥೆಯಿಂದ ಈಗ ಒಂದು ಆರ್ಥಿಕ ಚಂಡಮಾರುತ ಬರ್ತಾ ಇದೆ. ಅದಾನಿ ಹಾಗೆ ಅಂಬಾನಿಗಳಿಗೆ ಅನುಕೂಲವಾಗೋ ಹಾಗೆ ಅವರು ನಿರ್ಮಾಣ ಮಾಡಿರೋ ವ್ಯವಸ್ಥೆ ಹೆಚ್ಚು ಕಾಲ ಉಳಿಯೋದಿಲ್ಲ, ಅದು ಸಂಪೂರ್ಣವಾಗಿ ಕುಸಿಯುತ್ತೆ ಅಂತ ಹೇಳಿದ್ದಾರೆ. ದುರಂತ ಅಂದರೆ ಇದರ ಹೊರೆ ಸಾಮಾನ್ಯ ಜನರ ಮೇಲಾಗುತ್ತೆ. ಅವರು ತಮ್ಮ ಅರಮನೆಗಳಲ್ಲಿ ಸುಖವಾಗಿ ಕೂತ್ಕೋತಾರೆ, ಆದರೆ ಉತ್ತರ ಪ್ರದೇಶದ ಯುವಕರು ಮತ್ತು ಜನರು ಈ ಆಘಾತದ ಸಂಪೂರ್ಣ ಪರಿಣಾಮ ಅನುಭವಿಸ್ತಾರೆ. ಬರುವ ಆರ್ಥಿಕ ಸಂಕಷ್ಟ ಅದಾನಿ ಹಾಗೆ ಅಂಬಾನಿ ಮತ್ತು ಮೋದಿಯವರ ಮೇಲೆ ಪರಿಣಾಮ ಉಂಟಾಗೋದಿಲ್ಲ. ಅದರ ಬದಲಿಗೆ ಉತ್ತರ ಪ್ರದೇಶದ ಯುವಕರು, ರೈತರು, ಕಾರ್ಮಿಕರು, ಸಣ್ಣ ವ್ಯಾಪಾರಸ್ಥರ ಮೇಲೆ ಪರಿಣಾಮ ಉಂಟಾಗುತ್ತೆ ಅಂತ ಹೇಳಿದರು. ಹಾಗೆ ಇದು ಅನೇಕ ವರ್ಷಗಳಲ್ಲಿ ಕಾಣದಷ್ಟು ಗಂಭೀರವಾಗಿ ಹೊಡೆತ ನೀಡೋ ಸಾಧ್ಯತೆ ಇದೆ. ಮುಂದಿನ ದಿನಗಳು ತುಂಬ ಕಠಿಣವಾಗಿರುತ್ತೆ. ಸ್ಪಷ್ಟ ಕ್ರಮ ಕೈಗೊಳ್ಳೋ ಬದಲು ನರೇಂದ್ರ ಮೋದಿ ದೇಶದ ಜನರಿಗೆ ವಿದೇಶಿ ಪ್ರವಾಸ ಹೋಗಬೇಡಿ ಅಂತ ಹೇಳ್ತಿದ್ದಾರೆ. ಆದರೆ ಅವರು ತಾವೇ ಜಗತ್ತೆಲ್ಲ ಸುತ್ತುತ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. हाँ, मैंने बोला है, काफी दिनों से बोल रहा हूँ कि मोदी जी ने जो इकोनॉमी पर का स्ट्रक्चर जो बदला है, अब आर्थिक तूफान आ रहा है। और उन्होंने जो स्ट्रक्चर बनाया है अदानी अंबानी वाला, वो अब खड़ा नहीं रहेगा, वो टूटेगा पूरा का पूरा। और दुख की बात है कि नुकसान आम जनता को, मतलब वो अपने महलों में बैठे रहेंगे और यूपी के जो युवा हैं, यूपी के की जो जनता है, उनको पूरा का पूरा शॉक उनको लगेगा। आपने पहले तो दुख की, मुझे बोलने दीजिए, मुझे बोलने दीजिए सर। आपने सवाल पूछा है तो बोलने तो दीजिए ना। तो जो आर्थिक शॉक आ रहा है वो अब अदानी अंबानी को नहीं लगेगा, मोदी को नहीं लगेगा, अब उत्तर प्रदेश और देश के युवाओं को, किसानों को, मजदूरों को, छोटे बिजनेस वालों को लगने वाला है। और ऐसे लगने वाला है जो शायद बहुत सालों में नहीं हुआ है। तो बहुत बहुत कठिन समय आ रहा है। एक्शन लेने के बजाय नरेंद्र मोदी देश से कह रहे हैं कि फॉरेन ट्रिप पर मत जाओ, और नरेंद्र मोदी दुनिया का चक्कर काट रहे हैं। तो ये हालत है। सर, अखिलेश जी कह रहे हैं कि कांग्रेस साथ थैंक यू भैया। सर, कुछ कहेंगे अखिलेश यादव के लिए? नहीं, आपने सवाल पूछा, इकोनॉमी पे सवाल पूछा, तो मैं डिस्ट्रैक्ट नहीं करना चाहता हूं। अच्छा, तो इकोनॉमी पे मैंने आपको अपनी राय दे दी। धन्यवाद। प्राइम मिनिस्टर जो है ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.